ನಾವು ಇತಿಹಾಸ ಬರೆದಿದ್ದೇವೆ. ಎರಡೆರಡು ಕಪ್ಗಳನ್ನು ಗೆದ್ದೇವೆ. ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಮ್ಮನ್ನು ಆಡ್ಕೊಳ್ತಿದ್ರು. ಆದರೆ ಕಪ್ ಗೆದ್ದ ನಂತರ ಮೊದಲ ಕಪ್ ಗೆದ್ದಾಗ ಹೇಳಿದ್ದು ಲಕ್ಕಿಂದ ಗೆದ್ದಿದ್ದೀವಿ ಅಂತ. ಆದರೆ ಎರಡನೆಯ ಬಾರಿ ನಾವು ಕಪ್ಪನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದೇವೆ. ಈ ಕಪ್ ಗೆಲ್ಲುವುದು ಸಾಮಾನ್ಯವಾಗಿರಲಿಲ್ಲ. ಇದರಿಂದ ಇದ್ದಿದ್ದು ಪರಿಶ್ರಮ ಮತ್ತು ಹಾರ್ಡ್ ವರ್ಕ್, ಹಾಗೇನೆ ಮ್ಯಾನೇಜ್ಮೆಂಟ್ನ ಬ್ರೈನ್. ನಮ್ಮಂತ RCB ಅಭಿಮಾನಿಗಳ ಕನಸುಗಳಂತೂ ಈಗ ನೆರವೇರ್ತಾ ಇದೆ. RCB ಸತತವಾಗಿ ಎರಡನೇ IPL ಕಪ್ ಗೆಲ್ಲುವಲ್ಲಿ ಕಾರಣವಾದ ಅಂಶಗಳು ಯಾವ್ಯಾವುದು, ಯಾವ ಬದಲಾವಣೆಗಳು RCBಯ ಸತತ ಗೆಲುವಿನ ಗುಟ್ಟಾಗಿದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದು ತಂಡದ ಸಮತೋಲನೆ. ಹೌದು ಬಂಧುಗಳೇ, 2025 ಮತ್ತು 26ರ ತಂಡವನ್ನು ನಾವು ಗಮನಿಸಿ, ಆರಂಭಿಕ ಜೋಡಿಯಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸ್ಟಾರ್ಟ್ ಇದ್ರೆ, ಅವರ ಜೊತೆ ವೆಂಕಟೇಶ್ ಅಯ್ಯರ್ ಕೂಡ ಸ್ಥಾನವನ್ನ ಪಡ್ಕೊಂಡಿದ್ರು. ರಜತ್ ಪಟಿದಾರ್ ಹಾಗೇನೆ ನಮ್ಮ ಜಿತೇಶ್ ಶರ್ಮಾ ಕೂಡ ತಂಡದಲ್ಲಿ ಮಿಂಚಿದ್ರೆ, ಮಧ್ಯಮ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಜೊತೆ ಶಫರ್ಡ್ ಜೊತೆಗೆ ನಮ್ಮ ಕುರ್ನಾಲ್ ಪಾಂಡ್ಯ, ಭುವಿಯನ್ನು ಕೂಡ ನಾವು ಗಮನಿಸಬಹುದಿತ್ತು. ಬೌಲಿಂಗ್ ಅಲ್ಲಿ ಏಜಲ್ ವಿಡ್ ಹಾಗೆ ರಶೀಕ್ ದಾರ್, ಪಡಿಕ್ಕಲ್ ಕೂಡ ವಿಶೇಷ ಕ್ಯಾಮು, ಸುಯೇಶ್ ಶರ್ಮಾ ಕೂಡ ಈ ತಂಡದಲ್ಲಿದ್ರು. ಬೌಲಿಂಗ್ ವಿಭಾಗದಲ್ಲಿ RCB ತಂದ ಸುಧಾರಣೆಗಳೇ ಈ ಎರಡು ಕಪ್ಗಳ ಗೆಲುವಿಗೆ ಪ್ರಮುಖ ಕಾರಣ. ಹೌದು ಬಂಧುಗಳೇ, RCB ಬೌಲಿಂಗ್ ಅಂತೂ ಇಂಟರ್ನ್ಯಾಷನಲ್ ಬೌಲಿಂಗ್ ಲೆವೆಲ್ಗಿತ್ತು. ಮೊದಲು ಅನೇಕ ಬೌಲರ್ಗಳಿದ್ರೂ ಕೂಡ RCBಗೆ ಅಂತ ಉತ್ತಮ ಲೈನಪ್ ಇರಲಿಲ್ಲ. ಆದರೆ ಈಗ ವರ್ಲ್ಡ್ ಕ್ಲಾಸ್ ನಂಬರ್ 1 ಬೌಲಿಂಗ್ ಲೈನಪ್ ಅನ್ನ ಹೊಂದಿತ್ತು. ಒತ್ತಡದ ಸಂದರ್ಭದಲ್ಲಿ ಉತ್ತಮ ಪ್ರದರ್ಶನ, ಇದು RCBಯ ಗೆಲುವಿನ ಗುಟ್ಟು. ಹೌದು ಬಂಧುಗಳೇ, RCB ಮೊದಲು ಒತ್ತಡಕ್ಕೆ ಒಳಗಾದರೆ ಗೆಲುವು ಗಳಿಸೋದು ಕಷ್ಟವಾಗಿತ್ತು. ಆದರೆ RCB ಈ 2 ಸೀಸನ್ಗಳಲ್ಲಿ ಅತ್ಯಂತ ಒತ್ತಡದ ಸಂದರ್ಭಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಪ್ರತಿ ಪಂದ್ಯವನ್ನ ನ್ಯೂ ಪಂದ್ಯದಂತೆ ಭಾವಿಸಿದ RCB ತಂಡ ಒಂದಲ್ಲ ಒಂದು ಹೀರೋಗಳ ಮೂಲಕ ಕ್ಲಿಷ್ಟ ಪರಿಸ್ಥಿತಿಯಿಂದ ಹೊರಬಂದು ಗೆಲುವಿನ ದಡ ಮುಟ್ಟಿಸುವಲ್ಲಿ ಯಶಸ್ವಿಯಾಯಿತು ಅಂತ ಹೇಳ್ಬೋದು ಬಂಧುಗಳೇ. ಈ ಕಾರಣದಿಂದಾಗಿ ಕಪ್ ಬರಲು ಕಾರಣವಾಯಿತು ಬಂಧುಗಳೇ. ಅನುಭವ ಮತ್ತು ಯುವ ಶಕ್ತಿ ಈ ತಂಡದ ಗೆಲುವಿಗೆ ಪ್ರಮುಖ ಕಾರಣ ಬಂಧುಗಳೇ. ಹೌದು ಬಂಧುಗಳೇ, ಈ ಒಂದು ತಂಡದಲ್ಲಿ ಈ 2 ಸೀಸನ್ಗಳನ್ನು ಗಮನಿಸಿದಾಗ ಯುವ ಶಕ್ತಿಯು ಕೂಡ ಅದ್ಭುತ ಪ್ರದರ್ಶನವನ್ನು ನೀಡಿದ್ರೆ, ಅನುಭವಿಗಳಾದಂತಹ ವಿರಾಟ್ ಕೊಹ್ಲಿ, ಭುವಿ ಹಾಗೆ ಏಜಲ್ ವುಡ್ ಅದ್ಭುತ ಪ್ರದರ್ಶನ ನೀಡಿದ್ರು. ಪ್ರತಿಯೊಂದು ಪಂದ್ಯದಲ್ಲಿಯೂ ಕೂಡ ಒಬ್ಬ ಪ್ಲೇಯರ್ ಆಫ್ ದಿ ಮ್ಯಾಚ್ ಅನ್ನ ನಾವು ಗಮನಿಸಬಹುದಿತ್ತು. 2 ಸೀಸನ್ಗಳಲ್ಲೂ ಕೂಡ ಎಲ್ಲಾ ಪಂದ್ಯದಲ್ಲೂ ಎಲ್ಲರೂ ಕೂಡ ಕೊಡುಗೆ ನೀಡಿದ್ರು. ಕಳೆದ ಸೀಸನ್ಗಳಂತೆ ಯಾವುದೇ ಒಬ್ಬ ಆಟಗಾರನ ಮೇಲೆ ಡಿಪೆಂಡ್ ಆಗದೆ ಎಲ್ಲ ಆಟಗಾರರು ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದೇ ಈ ಒಂದು ಕಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇದು ನಮ್ಮ RCB ಯಶಸ್ವಿನ ಗುಟ್ಟು ಬಂಧುಗಳೇ. ಇವೆಲ್ಲರ ಜೊತೆ ಲಾಯಲ್ ಫ್ಯಾನ್ಸ್ ಕಂಡ್ರಿ. ಯಾವುದು ಲಾಯಲ್ ಫ್ಯಾನ್ಸ್ ಹೊಂದಿರೋ ಏಕೈಕ ತಂಡ ಯಾವುದಾದ್ರೂ ಇದ್ರೆ ಅದು ನಮ್ಮ RCB ತಂಡ. ಅದು ಗೆಲುವಿರಲಿ ಸೋಲಿರಲಿ, ಅದು ಯಾವುದೇ ಕ್ರೀಡಾಂಗಣವಾಗಿರಲಿ, ಅದು ತವರು ಮನೆಯಾಗಿರಲಿ, ಹೊರಗಿನ ಆಟವೇ ಆಗಿರಲಿ, RCB ಜೊತೆ ನಿಂತವರು ಅದುವೇ ಲಾಯಲ್ ಫ್ಯಾನ್ಸ್. ಅದ್ರ ಜೊತೆಗೆ RCBಯ ಮ್ಯಾನೇಜ್ಮೆಂಟ್ ಅಂತೂ ಅದ್ಭುತವಾದ ಕಾರ್ಯವನ್ನೇ ನಿರ್ವಹಿಸಿತು. ಈ ಒಂದು 2 ಸೀಸನ್ಗಳಲ್ಲಿ ಅದ್ಭುತವಾದ ಟೀಮ್ ಜೋಡಣೆಗೆ ಕಾರಣವಾಯಿತು ಬಂಧುಗಳೇ. RCB ಗೆಲುವಿನಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸಿತು ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.